ಹಾಯ್, ಹಲೋ, ನಮಸ್ಕಾರ ಗೆಳೆಯರೇ. ಎಲ್ಲ ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸಿದ್ದೀನಿ. ಕೇಂದ್ರ ಸರ್ಕಾರ ನಮ್ಮಂಥ ಬಡ ಮಧ್ಯಮ ವರ್ಗದವ್ರಿಗೆ ಅಂಥೇಳಿ ಒಂದು ಯೋಜನೆ ತಂದಿದೆ. ಯಾವುದಪ್ಪ ಅದು ಯೋಜನೆ? ಸರ್ಕಾರಿ ಕೆಲಸ ಮಾಡೋವಂಥವ್ರಿಗೆ, ಖಾಸಗಿ ಕಂಪ್ನಿಲಿ ಕೆಲಸ ಮಾಡೋವಂಥವ್ರಿಗೆ, ಅಂದರೆ 58ರಿಂದ 60 ವರ್ಷ ರಿಟೈರ್ಮೆಂಟು. ಇದಲ್ಲದೆ ಹೊರಗಡೆ ಬೇರೆ ಬೇರೆ ಕೆಲಸ ಮಾಡೋವಂಥವ್ರಿಗೆ, ಅಂದರೆ ಮಧ್ಯಮ ವರ್ಗ, ಕಡು ಬಡತನದ ವರ್ಗದವರು, ಅವರ ರೇಖೆಗಿಂತ ಕಮ್ಮಿ ಇರ್ತಕ್ಕಂಥ ಅಟಲ್ ಪಿಂಚಣಿ ಯೋಜನೆ ಅಡಿಯಲ್ಲಿ ಏನು ಮಾಡಬೇಕು ಅಂದರೆ, ದಿನಕ್ಕೆ 7 ರೂಪಾಯಿನಂತೆ ಉಳಿಸಿ ತಿಂಗಳಿಗೆ ಒಂದು 5,000 ರೂಪಾಯಿ ನಾವು ಈ ಯೋಜನೆ ಅಡಿಯಲ್ಲಿ ಬ್ಯಾಂಕ್ನಲ್ಲಿ ಶೇಖರಣೆ ಮಾಡಿದ್ರೆ, ವಯಸ್ಸಾದ ಮೇಲೆ ಮಕ್ಕಳು ನಮ್ಮನ್ನು ನೋಡ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಸ್ಕೀಮ್ನಲ್ಲಿ ಬಡ ಮತ್ತು ಮಧ್ಯಮ ವರ್ಗದಲ್ಲಿ ಯಾರ್ಯಾರು ಈ ಸ್ಕೀಮ್ನಲ್ಲಿ ಸೇರ್ಕೊಳ್ತೀರ ಅವರೆಲ್ಲ ಕಾಪಾಡುತ್ತೆ ಅನ್ನೋವಂಥ ಭರವಸೆ ಅಂತೂ ಖಂಡಿತ ಸಿಗುತ್ತೆ. ಇದು ಕೇಂದ್ರ ಸರ್ಕಾರದಿಂದ ಪ್ರಧಾನಿ ನರೇಂದ್ರ ಮೋದಿಜಿಯವರಿಂದ ಅತ್ಯಂತ ಜನಪ್ರಿಯ ಯೋಜನೆ ಅಟಲ್ ಪಿಂಚಣಿ ಯೋಜನೆ ಅಂತ ಹೇಳಿ. ಈ ಬಗ್ಗೆ ಜನರಿಗಿರುವಂಥ ನಂಬಿಕೆ, ಇದು ಬಡವರಿಗಾಗಿಯೇ ರೂಪಿಸಿದಂಥ ಒಂದು ಅತ್ಯುತ್ತಮ ಯೋಜನೆ ಅಂತ ಎಲ್ಲ ನಂಬಿದ್ದಾರೆ. ಅದೇ ರೀತಿ ತೊಡಗಿಸ್ಕೊಂಡು ಕೂಡ ಇದ್ದಾರೆ. ಇದರಲ್ಲಿ ನೀವು ಕೂಡ ತೊಡಗಿಸ್ಕೊಳ್ಬೇಕು. ಏನೋ ಒಂದು ಟೀ ಕಾಫಿ ಖರ್ಚು ಅಷ್ಟೇ. ತಿಂಗಳು ಒಂದು 5,000 ರೂಪಾಯಿ ಒಂದು ಕಡೆ ಶೇಖರಣೆ ಮಾಡಿದಾಗ ನಿಮ್ಮ ಈ ಹಿರಿತನದ ವಯಸ್ಸು ಅಂತ ರಿಟೈರ್ಡ್ ಆಗುವಂಥ ಸಂದರ್ಭದಲ್ಲಿ, ನಮಗೆ ಹಿರಿತನದ ಸೇವಾವಧಿ ಮುಗಿದ ನಂತರದಲ್ಲಿ, ಅಂದರೆ 58ರಿಂದ 60 ವರ್ಷಕ್ಕೆ ನಮಗೆ ಸೇವಾವಧಿ ಮುಗಿಯುತ್ತೆ. ಆ ವಯಸ್ಸಿಗೆ ಸರ್ಕಾರ ಪ್ರತಿ ತಿಂಗಳು ನಮಗೂ ಕೂಡ ಪಿಂಚಣಿ ಕೊಡುತ್ತೆ. ಒಂದು ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರು ಇದ್ದರೆ 18 ವರ್ಷದಿಂದ 40 ವರ್ಷದ ಒಳಗಡೆ ಇರುವಂಥವರು ಈ ಯೋಜನೆಯಲ್ಲಿ ತೊಡಗಿಸ್ಕೊಳ್ಬೇಕು. ಈ 40 ವರ್ಷದಿಂದ 60 ವರ್ಷದವರೆಗೂ ಈ ಪಿಂಚಣಿ ಯೋಜನೆಯಲ್ಲಿ ನಾವು ಹಣವನ್ನು ಹಾಕ್ತಾ ಬಂದರೆ 5,000. 60 ವರ್ಷದ ನಂತರ ಗಂಡ ಹೆಂಡತಿ ಬೇರೆ ಬೇರೆಯಾಗಿ ಈ ಸ್ಕೀಮಲ್ಲಿ ಸೇರಿ, ಬೇರೆ ಬೇರೆಯಾಗಿ ಅಂದರೆ ಗಂಡ ಹೆಂಡ್ತಿನೇ ಈ ಎರಡೂ ಸ್ಕೀಮ್ ಮಾಡ್ಕೋಬೇಕು. ಅಂದರೆ 2 ಪ್ಲ್ಯಾನ್ ಮಾಡಿಕೊಂಡು 2 ಯೋಜನೆ ತಗೊಂಡು ಮಾಡಿಕೊಂಡು ಇಬ್ಬರು ಪ್ರತ್ಯೇಕವಾಗಿ 5,000 ಸೇರಿಸ್ತಾ ಬರಬೇಕು. ಅದನ್ನು ನಾನು ಹೇಳ್ತಿರೋದು. ಈ ಥರ ಸೇರಿಸಿದಾಗ 60 ವರ್ಷ ಆದಮೇಲೆ ನಾವು ಎಷ್ಟು ವರ್ಷ ಇರ್ತೀವೋ ಅಲ್ಲಿವರೆಗೂ ಕೂಡ ಸರ್ಕಾರ ನಮಗೆ ಪ್ರತಿ ತಿಂಗಳು ಮನೆಗೆ ನಾವಿರುವಂಥ ಜಾಗಕ್ಕೆ 10,000 ರೂಪಾಯಿ ನಮಗೆ ಪಿಂಚಣಿ ತಲುಪಿಸುವಂಥ ಜವಾಬ್ದಾರಿ ಹೊತ್ಕೊಳ್ಳುತ್ತೆ. 10,000 ರೂಪಾಯಿ ನಮಗೆ ಒಬ್ಬರು ಠೇವಣಿದಾರರಿಗೆ ತಲುಪಿಸುತ್ತೆ. ದಿನಕ್ಕೆ ಒಂದು ಟೀ ಕುಡಿಯುವಂಥ ಖರ್ಚಿನಲ್ಲಿ ನಾವು ಈ ಹಣವನ್ನು ಹೂಡಿಕೆ ಮಾಡ್ತಾ ಬಂದರೆ, ತಿಂಗಳಿಗೆ ಒಂದು ಪಿಂಚಣಿ ಅಂತ ಸೇರಿಕೊಂಡ್ರೆ ಒಂದು ಅಕೌಂಟ್ ಮಾಡಿ, ನಮಗೆ 60 ವರ್ಷ ಆದಮೇಲೆ ಈ ಯೋಜನೆಯ ಫಲಾನುಭವಿಯಾಗಿ ನಾವು ಆಯ್ಕೆ ಆಗ್ತೀವಿ. ನಾವಿರೋವರೆಗೂ ನಾವು ಬೇರೆಯವ್ರ ಮೇಲೆ ಅವಲಂಬನೆ ಆಗದಿರ ಸ್ವಾವಲಂಬಿಯಾಗಿ ಬದುಕು ನಡೆಸೋದಕ್ಕೆ ಇದು ತುಂಬ 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 ಅವಶ್ಯಕತೆ ಇದೆ. ಹಾಗಾಗಿ ಯೋಜನೆಯಲ್ಲಿ ಪ್ರತಿಯೊಬ್ಬರು ತೊಡಗಿಸ್ಕೊಳ್ಳಿ, ಹಣ ಉಳಿಸಿ. ನೀವೇನು ದಿವಸಕ್ಕೆ ಒಂದು 10 ಟೀನೋ ಒಂದು 5 ಟೀನೋ ಕುಡಿತೀರ, ಅಥವಾ ಒಂದು 5 ಸಿಗರೇಟ್ 10 ಸಿಗರೇಟ್ ಕುಡಿತೀರ, ಅದ್ರ ಬದಲು ಒಂದು ಸಿಗರೇಟ್ನ ದಿವಸ 1 ಸಿಗರೇಟ್ ದುಡ್ಡು ಅಥವಾ 1 ಟೀ ದುಡ್ಡು ಅಂತ ಎತ್ತು ಮಾಡಿದ್ರು ಕೂಡ ಈ ಪಿಂಚಣಿ ದುಡ್ಡು ಆಗೋಯ್ತು. ಅಥವಾ ಎಲ್ಲೋ ಬಾಯಿ ಆಡಿಸ್ತೀರ, ಕುರ್ಕಲು ಪರ್ಕಲು, ನಿಮಗೆ ಕಮ್ಮಿ ಅಂದರೂ ಒಂದು 20 ರೂಪಾಯಿ 30 ರೂಪಾಯಿ ಕುರ್ಕಲಿಲ್ದಿರ ಸಿಗೋದಿಲ್ಲ. ಅದರಲ್ಲಿ ಒಂದು ದಿವಸದ್ದು ಒಂದು ಕಡೆ ಹಾಕಿದ್ರೆ ಒಂದು ಪಿಂಚಣಿ ದುಡ್ಡಾಯಿತು. ಈ ಥರ ಮಾಡ್ತಾ ಬಂದರೆ 60 ವರ್ಷ ಆದಮೇಲೆ ನಮಗೆ 10,000 ರೂಪಾಯಿ ಕೇಂದ್ರ ಸರ್ಕಾರ ಪಿಂಚಣಿ ರೂಪದಲ್ಲಿ ಮನೆ ಬಾಗಿಲಿಗೆ ತಲುಪಿಸುತ್ತೆ. ಯೋಜನೆಯನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.